ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೈ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ಪರಾಭವ ನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ನಿಜ ಜ್ಯೇಷ್ಠ ಮಾಸ ಹಾಗೂ ಆಷಾಢ ಮಾಸ, ಜುಲೈ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಜುಲೈ 14ರ ತನಕ ನಿಜ ಜ್ಯೇಷ್ಠ ಮಾಸ ನಡೀತಾ ಇರುತ್ತೆ. ಜುಲೈ 15ರಿಂದ ಆಷಾಢ ಮಾಸ ಪ್ರಾರಂಭ ಆಗುತ್ತೆ. ಜುಲೈ 17ರ ನಂತರ ದಕ್ಷಿಣಾಯಣ ಪ್ರಾರಂಭ ಆಗುವಂಥದ್ದಿರುತ್ತೆ. ಇನ್ನು ಜುಲೈ ತಿಂಗಳಲ್ಲಿ 4ನೇ ತಾರೀಕು ಶುಕ್ರ ಸಿಂಹರಾಶಿಯನ್ನು ಪ್ರವೇಶ ಮಾಡಿದರೆ, 7ನೇ ತಾರೀಕು ಬುಧ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಜುಲೈ 17ನೇ ತಾರೀಕು ಸೂರ್ಯ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಜುಲೈ ತಿಂಗಳಲ್ಲಿ ಧನುರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಧನುರಾಶಿಯವರಿಗೆ ಮುಖ್ಯವಾಗಿ ಈಗ ಗುರುಬಲ ಅನ್ನುವಂಥದ್ದು ಮುಕ್ತಾಯ ಆಗಿದೆ. ನೆಕ್ಸ್ಟ್ ಗುರುಬಲ ಪ್ರಾರಂಭ ಆಗುತ್ತೆ ಅಕ್ಟೋಬರ್ 30ರ ನಂತರ. ತುಂಬ ಒಂದು ವರ್ಷ ಏನು ಗುರುಬಲ ಕಳೆದು ಹೋಗೋದಿಲ್ಲ ಧನುರಾಶಿಯವರಿಗೆ. 3ನೇ ಮನೆಯಲ್ಲಿ ರಾಹು ಇದ್ದಾನೆ, ಪರಾಕ್ರಮ. ಅರ್ಧಾಷ್ಟಮ ಶನಿ ಅನ್ನುವಂಥದ್ದು ನಡೀತಾ ಇರುತ್ತೆ. ಉದ್ಯೋಗ ಕ್ಷೇತ್ರದ ಮೇಲೆ ಶನಿ ದೃಷ್ಟಿ ಬೀಳುತ್ತೆ. ಸೊ ಧನುರಾಶಿಯವರಿಗೆ ಶನಿ ಪ್ರಭಾವದಿಂದ ವಾಹನದ ವಿಚಾರಗಳು ಅಥವಾ ಪ್ರಾಪರ್ಟಿಗೆ ಸಂಬಂಧಪಡುವ ವಿಚಾರಗಳು ಅಥವಾ ಉದ್ಯೋಗ ಕ್ಷೇತ್ರದ ವಿಚಾರಗಳು, ಈ 3 ಕ್ಷೇತ್ರಗಳಲ್ಲಿ ಮಾತ್ರ ಕನ್ಫ್ಯೂಷನ್ ಅಥವಾ ಫ್ಲಕ್ಚುಯೇಷನ್ಗಳನ್ನು ಕೊಡ್ತಾನೆ. ಉಳಿದಂತೆ ಎಲ್ಲದೂ ಕೂಡ ಧನುರಾಶಿಯವರಿಗೆ ಉತ್ತಮ ಸ್ಥಿತಿಯಲ್ಲೇ ಇದೆ. ಅಕ್ಟೋಬರ್ ನಂತರ ಹಲವಾರು ಕೆಲಸಗಳಿಗೆ ಅವಕಾಶ ಬರುತ್ತೆ. ಧನುರಾಶಿಯವರಿಗೆ ಎಜುಕೇಷನ್ ಮಾಡುವ ಮಕ್ಕಳಿಗೆ ಒಳ್ಳೆಯದಾಗುತ್ತೆ. ವಿವಾಹದ ಅಂಚಿನಲ್ಲಿರುವಂಥವರಿಗೆ ಮ್ಯಾರಿಡ್ ಲೈಫ್, ವೈವಾಹಿಕ ಜೀವನ ಉತ್ತಮ ಸ್ಥಿತಿಗೆ ಬರುತ್ತೆ. ಸಂತಾನದ ವಿಚಾರದಲ್ಲಿ ಅನುಕೂಲಗಳನ್ನು ಕಾಣ್ತೀರಾ. ಮಕ್ಕಳ ಅಭಿವೃದ್ಧಿಯ ವಿಚಾರದಲ್ಲಿ, ಹಾಗೆ ಭೂಮಿಗೆ ಸಂಬಂಧಪಡುವ ವಿಚಾರ, ಪ್ರಾಪರ್ಟಿ, ಮನೆ ಕಟ್ಟುವಂಥದ್ದು, ಹೊಸ ವಾಹನ ಖರೀದಿ ಮಾಡುವಂಥದ್ದು, ಉದ್ಯೋಗದ ಪರಿವರ್ತನೆಗಳು ಅಥವಾ ಉದ್ಯೋಗದಲ್ಲಿ ಪ್ರಮೋಷನ್ಗಳು, ಇದೆಲ್ಲದಕ್ಕೂ ಕೂಡ ಧನುರಾಶಿಯವರು ಅಕ್ಟೋಬರ್ ತನಕ ವೆಯ್ಟ್ ಮಾಡಬೇಕು. ಆ ನಂತರದಲ್ಲಿ ಅನುಕೂಲಗಳು ಉಂಟಾಗುತ್ತೆ. ಆರೋಗ್ಯದಲ್ಲಿ ಏನು ಹೆಚ್ಚಿನ ಸಮಸ್ಯೆಗಳಿಗೆ ಅವಕಾಶ ಇರೋದಿಲ್ಲ. ಸ್ವಲ್ಪ ಮಂದಗತಿಯಲ್ಲಿ ಸಾಗುತ್ತೆ. ಅಂದರೆ ತುಂಬ ಹೈಪರ್ ಆ್ಯಕ್ಟಿವ್ ಆಗಿರೋದಿಲ್ಲ. ಸ್ಲೋನೆಸ್ ಅನ್ನೋದು, ಅಂದರೆ ಮಂದಗತಿಯಲ್ಲಿ ಕೆಲಸ ಮಾಡುವಂಥದ್ದು, ಇವೆಲ್ಲ ಜಾಸ್ತಿ ಇರುತ್ತೆ ಧನುರಾಶಿಯವರಿಗೆ. ಬಟ್ ಈ ಮಾಸದಲ್ಲಿ ಪ್ರಯತ್ನಗಳನ್ನು ಹೆಚ್ಚಿಸ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಜುಲೈ 17ರ ನಂತರದಲ್ಲಿ ಸೂರ್ಯನು ಕೂಡ ಅಷ್ಟಮ ಭಾವಕ್ಕೆ ಬರ್ತಾನೆ. ಗುರು ಮತ್ತು ಸೂರ್ಯ ಇಬ್ಬರು ಕೂಡ ಅಷ್ಟಮದಲ್ಲಿರ್ತಾರೆ. ಸೊ ಈ ಟೈಮಲ್ಲಿ ಸ್ವಲ್ಪ ಪ್ರಯತ್ನ ಜಾಸ್ತಿ ಮಾಡುವಂಥದ್ದು ಧನುರಾಶಿಯವರಿಗೆ ಅವಶ್ಯಕವಾಗುತ್ತೆ. ಆರೋಗ್ಯದಲ್ಲಿ ಯಾವುದೇ ಹೆಚ್ಚಿನ ಸಮಸ್ಯೆಗಳು ಬರುವಂಥ ವಿಚಾರಗಳು ಇರೋದಿಲ್ಲ. ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ, ಇದನ್ನೆಲ್ಲ ಕಾಣ್ತೀರಾ. ಹಣಕಾಸಿನಲ್ಲಿ ಅಭಿವೃದ್ಧಿಗಳನ್ನು ಈ ಮಾಸದಲ್ಲಿ ಖಂಡಿತ ಎಕ್ಸ್ಪೆಕ್ಟ್ ಮಾಡ್ಬೋದು. ಪರಮ ಶುಭನಾದ ಶುಕ್ರ 9ನೇ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿರ್ತಾನೆ. ಶುಕ್ರನ ಅನುಗ್ರಹಗಳು ಉಂಟಾಗೋದು, ಹಣಕಾಸಿನ ಅಭಿವೃದ್ಧಿಗಳಿಗೆ ಅವಕಾಶ ಇದೆ. ಒಡ ಹುಟ್ಟುಗಳ ನಡುವೆ ಸಾಮರಸ್ಯ ಮತ್ತು ಬಾಂಧವ್ಯ ಚೆನ್ನಾಗಿರುತ್ತೆ. ಒಬ್ಬರಿಂದ ಒಬ್ಬರಿಗೆ ಅನುಕೂಲ ಆಗುತ್ತೆ. ಯಾವುದೇ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ 1-1.5 ತಿಂಗಳು ಸ್ವಲ್ಪ ವಿಳಂಬ ಆಗ್ಬೋದು. ಬಟ್ ತುಂಬ ಅನುಕೂಲಗಳನ್ನು ಕಾಣ್ತೀರಾ. ಸೊ ಆಲ್ಮೋಸ್ಟ್ ಜುಲೈ 17ರಿಂದ ಆಗಸ್ಟ್ 14ರ ತನಕ ಹಣಕಾಸಿನ ವಿಚಾರದಲ್ಲಿ, ಇನ್ವೆಸ್ಟ್ಮೆಂಟ್ಗಳ ವಿಚಾರದಲ್ಲಿ ವಿಳಂಬ ಮಾಡಿದರೆ ಅಥವಾ ಸ್ವಲ್ಪ ವೆಯ್ಟ್ ಮಾಡಿದರೆ ಖಂಡಿತ ಒಳ್ಳೆಯದಾಗುತ್ತೆ. ಲೋನ್ಗಳನ್ನು ಮಾಡೋದಕ್ಕೂ ಕೂಡ ಆ ಸಮಯ ತುಂಬ ಒಳ್ಳೆಯದು. ಯಾವುದು ಆಲ್ಮೋಸ್ಟ್ ಆಗಸ್ಟ್ 14ರ ನಂತರದಿಂದ 1.5-2 ತಿಂಗಳ ಕಾಲ ಧನುರಾಶಿಯವರಿಗೆ ತುಂಬ ಚೆನ್ನಾಗಿರುತ್ತೆ. ಈ ಒಂದು ಮಾಸ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡೋದಕ್ಕೆ ಸ್ವಲ್ಪ ವಿಳಂಬ ಮಾಡಿದರೆ ಖಂಡಿತ ಒಳ್ಳೆಯದು. ಈ ಸಮಯ ರವಿ ಮತ್ತು ಗುರು ಇಬ್ಬರು ಅಷ್ಟಮದಲ್ಲಿರ್ತಾರೆ. ಕುಜನು ಕೂಡ ಷಷ್ಠ ಭಾವದಲ್ಲಿರ್ತಾನೆ. ಶನಿ ದೃಷ್ಟಿ ಜನ್ಮರಾಶಿಯಲ್ಲಿ ಮೇಲೆ ಬೀಳ್ತಾ ಇರುತ್ತೆ. ಸೊ ಅರ್ಧಾಷ್ಟಮದ ಪ್ರಭಾವಗಳು ಕಡಿಮೆ ಆದರೆ ಖಂಡಿತ ಸೂರ್ಯ ಸ್ವಕ್ಷೇತ್ರಕ್ಕೆ ಬರುವಂಥದ್ದು, ಶುಕ್ರ ಏಕಾದಶಕ್ಕೆ ಬರುವಂಥದ್ದು, ಇದೆಲ್ಲ ತುಂಬ ಒಳ್ಳೆಯ ಸಮಯ ಮುಂದಿನ ದಿನಗಳಲ್ಲಿ. ಇದು ಒಂದು ಮಾಸ ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡೋದಿದ್ದರೆ ವಿಮರ್ಶೆ ಮಾಡ್ಕೊಳ್ಳಿ. ವಾಹನದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಅಥವಾ ಖರ್ಚುಗಳು ಬರೋದಕ್ಕೆ ಅವಕಾಶ ಇರುತ್ತೆ ಧನುರಾಶಿಯವರಿಗೆ.
ಇದನ್ನು ಅವಾಯ್ಡ್ ಮಾಡಿಕೊಳ್ಳೋದಕ್ಕೆ ಹೆಚ್ಚಾಗಿ ಈಶ್ವರನ ದರ್ಶನ ಮಾಡಿ ಅಥವಾ ಆಂಜನೇಯನ ದರ್ಶನ ಮಾಡಿ. ಯಾವುದೇ ಪ್ರಾಪರ್ಟಿಗಳನ್ನು ಕೊಳ್ಳುವಂಥದ್ದು ಅಥವಾ ಮಾರುವಂತಹ ವಿಚಾರಗಳಿದ್ದರೆ ಧನುರಾಶಿಯವರು ಅಕ್ಟೋಬರ್ ತನಕ ವೆಯ್ಟ್ ಮಾಡೋದು ಖಂಡಿತ ಒಳ್ಳೆಯದು. ತಾಯಿಯ ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಸ್ವಲ್ಪ ಸ್ನಾಯುಗಳು ಮತ್ತು ನರಗಳಿಗೆ, ಮೂಳೆಗಳಿಗೆ ಸಂಬಂಧಪಟ್ಟಂತಹ ಆರೋಗ್ಯದ ವ್ಯತ್ಯಾಸಗಳು ಧನುರಾಶಿಯವರಿಗೆ ಬರುತ್ತೆ. ತಾಯಿಯ ವಿಚಾರದಲ್ಲಿ ಅಂದರೆ ಮಾತೃವಿನ ಆರೋಗ್ಯ, ಅದರಲ್ಲೂ ಕೂಡ ಕಾಲಿನ ಮೂಳೆಗಳು ಮತ್ತು ನರಗಳಿಗೆ ಸಂಬಂಧಪಡುವ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡುವಂಥದ್ದು ಸೂಕ್ತ. ಏನಾದರೂ ಈ ಸಮಯದಲ್ಲಿ ಔಷಧೋಪಚಾರಗಳು ಕೂಡ ಶಾಶ್ವತವಾದ ಪರಿಹಾರಗಳನ್ನು ಕೊಡೋದಕ್ಕೆ ಅವಕಾಶ ಇರುತ್ತೆ, ಏಕೆಂದರೆ ಶನಿ ಮೇಲೆ ಗುರುದೃಷ್ಟಿ ಬೀಳ್ತಾ ಇರುತ್ತೆ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳು ಸ್ವಲ್ಪ ಆಲಸ್ಯ ಕಡಿಮೆ ಮಾಡಿದರೆ ಇನ್ನೂ ಹೆಚ್ಚಿನ ಅಂಕಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಸಂತಾನದ ಅಂಚಿನಲ್ಲಿರುವಂಥವರಿಗೂ ಕೂಡ ಗುರು ಉಚ್ಚಕ್ಷೇತ್ರದಲ್ಲಿರೋದು ಖಂಡಿತ ಶುಭ ಫಲಗಳನ್ನು ಕೊಡ್ತಾನೆ. ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಸ್ನೇಹಿತರು ಒಬ್ಬರಿಂದ ಒಬ್ಬರಿಗೆ ತುಂಬ ಅನುಕೂಲಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ವಿವಾಹ ಇಂತಹ ಶುಭ ಕಾರ್ಯಗಳಿಗೆ ಧನುರಾಶಿಯವರು ಇನ್ನೂ 1.5 ಮಾಸಗಳ ಕಾಲ ವೆಯ್ಟ್ ಮಾಡಬೇಕು. ಆಗಸ್ಟ್ 14ರಿಂದ ನೆಕ್ಸ್ಟ್ ಇಯರ್ ಜಾನ್ವರಿ ತನಕನೂ ಕೂಡ ಧನುರಾಶಿಯವರಿಗೆ ತುಂಬ ಉತ್ತಮ ಸ್ಥಿತಿ ಇರುತ್ತೆ. ಆ ಸಮಯದಲ್ಲಿ ಏನಾದರೂ ವೈವಾಹಿಕ ಜೀವನ ಅಥವಾ ಮಂಗಳ ಕಾರ್ಯಗಳು ನಡೆಯೋದಾದರೆ ಲೈಫ್ ಟೈಮ್ ಒಂದು ಒಳ್ಳೆಯ ಫಲಗಳನ್ನು ಕಾಣ್ತೀರ. ಇನ್ನು ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಮತ್ತು ಆರೋಗ್ಯದ ಅಭಿವೃದ್ಧಿಗಳು ಖಂಡಿತವಾಗ್ಲೂ ಉಂಟಾಗುತ್ತೆ. ಆ ವಿಚಾರದ ಬಗ್ಗೆ ಯಾವುದೇ ಹೆಚ್ಚಿನ ಸಮಸ್ಯೆಗಳು ಬರೋದಿಲ್ಲ. ಅಷ್ಟಮದಲ್ಲಿ ಗುರು ಇರ್ತಾನೆ. ಸಾಮಾನ್ಯವಾಗಿ ಗುರು ಅಷ್ಟಮ ಅನ್ನೋದು ಅಥವಾ ಷಷ್ಠಾಷ್ಟಮದಲ್ಲಿ ಗುರು ಇರುವಂಥದ್ದು ಅಷ್ಟು ಶುಭ ಅಲ್ಲ. ಆದರೆ ಅದು ಗುರುವಿಗೆ ಉಚ್ಚಕ್ಷೇತ್ರ ಆಗಿರೋದ್ರಿಂದ ಅವನು ನೇರವಾಗಿ ಕೆಲಸ ಮಾಡೋದಕ್ಕಾಗದೇ ಇದ್ದರೂ ಕೂಡ ಹಿಡನ್ ಆಗಿ ಅಂದರೆ ಹಿಂದ್ಗಡೆಯಿಂದ ಬೇಕಾದಷ್ಟು ಒಳ್ಳೆಯ ವಿಚಾರಗಳಿಗೆ ಗುರು ಸಪೋರ್ಟ್ ಮಾಡ್ತಾನೆ. ಗುರುದೃಷ್ಟಿ ಅನ್ನುವಂಥದ್ದು ಧನುರಾಶಿಯವರಿಗೆ ವಾಕ್ಸ್ಥಾನದ ಮೇಲೆ ಬೀಳ್ತಾ ಇರುತ್ತೆ. ವಾಕ್ಯಗಳಿಂದ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ. ಹಾಗೆ ಸುಖಸ್ಥಾನದ ಮೇಲೂ ಕೂಡ ಗುರುದೃಷ್ಟಿ ಇದೆ, ಅದು ಕೂಡ ಶುಭ ಫಲಗಳನ್ನು ಕೊಡುವಂಥದ್ದೇ. ಗುರುಗಳ ದರ್ಶನ ಮಾಡಿ ದತ್ತಾತ್ರೇಯರ ಸ್ತೋತ್ರಗಳನ್ನು ಓದಿ, ಅಷ್ಟಮದಲ್ಲಿ ಗುರು ಇದ್ದರೂ ಕೂಡ ಯಾವುದೇ ಮೃತ್ಯು ಭಯ, ಕಂಟಕಗಳು ಇಂಥದ್ದು ಬರೋದಿಲ್ಲ. ಧನುರಾಶಿಯವರಿಗೆ ಗುರುವಿನ ಒಂದು ಬಲ ಖಂಡಿತವಾಗ್ಲೂ ಇರುತ್ತೆ. ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಮಾತ್ರ ಅಕ್ಟೋಬರ್ ಟು ಜಾನ್ವರಿ ಧನುರಾಶಿಯವರಿಗೆ ತುಂಬ ಒಳ್ಳೆಯ ಸಮಯ. ಸೊ ಭಾಗ್ಯೋದಯಗಳನ್ನು ಕಾಣ್ತೀರಾ. ಪಿತ್ರಾರ್ಜಿತ ಆಸ್ತಿಪಾಸ್ತಿಗಳನ್ನು ಅಭಿವೃದ್ಧಿ ಮಾಡಿಕೊಳ್ಳುವಂಥದ್ದು, ತಂದೆಯ ಒಂದು ಅನುಗ್ರಹ ಆಶೀರ್ವಾದ ಪಡೆಯೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಪಿತೃವಿನ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡುವಂಥದ್ದು ಅವಶ್ಯಕ. ಜುಲೈ 17ರ ನಂತರದಲ್ಲಿ ಸೂರ್ಯ ಅಷ್ಟಮದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಭಾಗ್ಯದಲ್ಲಿರುವ ಕೇತುವನ್ನು ಕುಜ ವೀಕ್ಷಣೆ ಮಾಡ್ತಾ ಇರ್ತಾನೆ. ಆದರೆ ಇದೆಲ್ಲದರ ಮೇಲೆ ಗುರುವಿನ ಒಂದು ಅನುಗ್ರಹ ಇದೆ. ಹಾಗಾಗಿ ಗುರುಗಳ ದರ್ಶನ ಮಾಡಿ ಗುರುಗಳ ಸ್ತೋತ್ರಗಳನ್ನು ಓದಿದರೆ ಖಂಡಿತ ಅನುಕೂಲ ಆಗುತ್ತೆ. ತಂದೆಯ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ. ಇನ್ನು ಧನುರಾಶಿಯವರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಕಿರಿಕಿರಿ ಅಥವಾ ವ್ಯತ್ಯಾಸಗಳು ನಡೀತಾನೆ ಇರುತ್ತೆ. ಅರ್ಧಾಷ್ಟಮದ ಪ್ರಭಾವಗಳು ಹೆಚ್ಚಾಗಿ ಒಂದು ಸುಖ ಅಪೇಕ್ಷೆಗಳು ಅಥವಾ ಉದ್ಯೋಗ ಇದೆರಡರ ಮೇಲೆ ಶನಿ ಪ್ರಭಾವ ಜಾಸ್ತಿ ಇರುತ್ತೆ. ಏನೇ ಇರಿಟೇಷನ್ಗಳಿದ್ದರೂ ಕೂಡ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಕ್ಟೋಬರ್ ಟು ಜಾನ್ವರಿ ಧನುರಾಶಿಯವರಿಗೆ ಉದ್ಯೋಗದಲ್ಲಿ ತುಂಬ ದೊಡ್ಡ ಪ್ರಮಾಣದ ಅಭಿವೃದ್ಧಿಯನ್ನು ಕಾಣ್ತೀರ. ಲಾಭಸ್ಥಾನಾಧಿಪತಿ ಶುಕ್ರ ಭಾಗ್ಯದಲ್ಲಿದ್ದಾನೆ. ಖಂಡಿತ ಹಣದ ಒಳಹರಿವು ಅಥವಾ ಧನಾಗಮನ ಖಂಡಿತ ಶುಭ ಆಗುತ್ತೆ ಧನುರಾಶಿಯವರಿಗೆ. ಈ ಒಂದು ಮಾಸ ಶುಕ್ರನ ಸಂಚಾರ ತುಂಬ ಉತ್ತಮ ಸ್ಥಿತಿಯಲ್ಲಿದೆ. ಹಣಕಾಸಿನ ವಿಚಾರದಲ್ಲಿ ಭಾಗ್ಯೋದಯಗಳನ್ನು ಕೊಡೋದಕ್ಕೆ ಪರಮ ಶುಭನಾದ ಶುಕ್ರ 5 ಮತ್ತು 9ರಲ್ಲಿದ್ದರೆ ಖಂಡಿತ ಒಳಿತನ್ನು ಮಾಡ್ತಾನೆ. ವ್ಯಯಾಧಿಪತಿ ಕುಜ 6ನೇ ಮನೆಯಲ್ಲಿದ್ದಾನೆ. ಸ್ನೇಹಿತರಿಂದ ತುಂಬ ಅನುಕೂಲಗಳನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ. ಸೊ ಧನುರಾಶಿಯವರಿಗೆ ಅಷ್ಟಮ ಗುರುವಿನ ಪ್ರಭಾವಗಳು ಅಥವಾ ಸಮಸ್ಯೆಗಳು ಕಡಿಮೆ ಇರುತ್ತೆ. ಗುರುವಿನ ಅನುಗ್ರಹ ತುಂಬ ಉತ್ತಮ ಸ್ಥಿತಿಯಲ್ಲಿದೆ. ಯಾವುದೇ ಒಂದು ಪುಣ್ಯದ ಕೆಲಸ ಮಾಡುವಂತಿದ್ದರೆ, ಗುರುತರವಾದ ಕರ್ಮಗಳನ್ನು ಮಾಡಿದರೆ ಗುರು ಇನ್ನಷ್ಟು ತೃಪ್ತನಾಗಿ ಶುಭ ಫಲಗಳನ್ನು ಕೊಡೋದಕ್ಕೆ ಕಾರಣಗಳು ಉಂಟಾಗುತ್ತೆ. ಸೊ ಎಲ್ಲ ನವಗ್ರಹಗಳು ಕೂಡ ಧನುರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕ.